ಅವ ಈ ಜಗತ್ತನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಇಂಜಿನಿಯರಿಂಗ್ ಆದರೆ ಇವ್ರ ಮನೆ ನಿರ್ಮಾಣ ಮಾಡುವಂಥ ಇಂಜಿನಿಯರಿಂಗ್ಗಳು ಇವತ್ತು ಅವ್ರ ಬಗ್ಗೆನೇ ಮಾತಾಡೋದು. ಇವತ್ತು ಭಗವಂತ ಎಷ್ಟು ಸುಂದರವಾಗಿ ಈ ಜಗತ್ತು ಸೃಷ್ಟಿ ಮಾಡ್ಯಾನಲ್ಲ, ಹೌದಿಲ್ಲವ? ಈ ಜಗತ್ತು ಯಾರ್ದಿದು? ನಂದ ನಿಂದ? ಯಾರ್ದು ಇಲ್ಲ. ಇದು ಜಗತ್ತು ಯಾರ್ದಂದ್ರೆ ಭಗವಂತನ್. ಸಬ್ಕಾ ಮಾಲಿಕ್ ಏಕೈ, ಭಗವಂತ ಒಬ್ಬನ ಈ ಜಗತ್ತಿನ ಮಾಲೀಕ. ದೇವನ ಮನೆ ಇದು ಈ ಜಗವೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ. ಈ ಮನೆ ಯಾರ್ದವ? ಭಗವಂತನ ಮನೆ ಇದು, ದೇವರ ಮನೆ ಇದು. ನಾವೆಲ್ಲ ಯಾರು ಬಂದೇವತ್ತಂದ್ರೆ ಬಾಡಿಗೆದಾರರಾಗಿ ಬಂದೇವ ಅಷ್ಟ. ಸುಮ್ಮನೆ ಇಲ್ಲಿ ಬಾಡಿಗೆ ಇರೋದದ, ಬಾಡಿಗೆ ಭಗವಂತ ಕಟ್ಟದದ, ಮತ್ತು ಹೋಗೋದದ. ಇಲ್ಲಿ ಯಾರು ಶಾಶ್ವತ ಜೇಂಡ ಹೊರ್ಕೊಂಡು ಯಾರು ಕುಂದ್ರಾಕ ಬಂದಿಲ್ಲ. ಅವ ಸಂತ ಆಗಲ್ಯಾಕ, ಮಹಾತ್ಮ ಆಗಲ್ಯಾಕ, ವಿಜ್ಞಾನಿ ಆಗಲ್ಯಾಕ, ಕೋಟ್ಯಾಧೀಶ ಆಗಲ್ಯಾಕ, ಬಡವ ಆಗಲ್ಯಾಕ, ಶ್ರೀಮಂತ ಆಗಲ್ಯಾಕ. ಯಾವಾದರೂ ಒಂದಲ್ಲ ಒಂದು ದಿನ ಹೋಗಲೇಬೇಕು. ಇಲ್ಲಿ ಯಾರು ಕೂಡ ಶಾಶ್ವತವಲ್ಲ. ಇಲ್ಲಿ ಶಾಶ್ವತವಾಗಿ ಇರುವಂಥ ಒಂದು ಅದ್ಭುತ ಶಕ್ತಿ ಯಾವುದಂತಂದ್ರೆ ಅದು ಭಗವಂತನ ಶಕ್ತಿ ಅಂತಕ್ಕಂಥದ್ದು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಅಂದ್ರೂ ನಾವು ಎಷ್ಟು ಬಡಿದಾಡ್ತೇವೆ ಅವ್ವ, ಇದು ಏನು ಶಾಶ್ವತ ಅಲ್ಲ ಅಂತ ಗೊತ್ತಿದ್ರು ಸಹಿತ ನಾವು ಎಷ್ಟು ಬಡಿದಾಡಿ ಇವತ್ತಿನ ದಿವಸ ಸಾಯಕತ್ತೇವಿ. ಈ ಸಂಪತ್ತು ನಂದ, ಈ ಮನೆ ನಂದ, ಇದು ಎಲ್ಲ 30-40 ಸೈಟ್ ನಂದದ, ಎಲ್ಲ ನಂದು 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 ಅಂತ ನಾವೆಲ್ಲ ಬಡಿದಾಡಿ ಸಾಯಕತ್ತೇವಲ್ಲ. ಯಾರೇನು ತೊಗೊಂಡು ಹೋಗೋದದ ಹೇಳ್ರಿ? ಏನು ತೊಗೊಂಡು ಹೋಗೋದಿಲ್ಲ, ಎಲ್ಲವೂ ಇಲ್ಲೇ ಬಿಟ್ಟು ಹೋಗೋದದ. ಅದಕ್ಕೆ ನಾವೆಲ್ಲ ಪ್ರವಚನದ ಮೂಲಕ ಸಂದೇಶ ಕೊಡೋದಿಷ್ಟೇ, ಏನು ತೊಗೊಂಡೋಗೋದಿಲ್ಲ. ಇಲ್ಲಿ ಇನ್ನೊಬ್ಬರ ಜೋಡಿ ನೀವು ಏನು ಪ್ರೀತಿಯನ್ನು ಹಂಚೋಗ್ತಿರಲ್ಲ ಅದೇ ನಿಮ್ಮ ಜೊತೆ ಪುಣ್ಯದ ಕಾರ್ಯಗಳು ಅಷ್ಟ ಬರ್ತಾವೆ, ಏನು ಬರೋಂಗಿಲ್ಲ. 3 ಮಂದಿ ಗೆಳೆಯರಿದ್ರು. 3 ಮಂದಿ ಗೆಳೆಯರಿದ್ದಾಗ 4ನೇ ಗೆಳೆಯ ನಮ್ಮ ವಿದ್ಯಾಧರ ಅಣ್ಣವರು, ಈ ಸಮಾಜದ ಯುವ ನಾಯಕರು, ನಮ್ಮ ಭಾಗದ ಯುವಕರ ಕಣ್ಮಣಿಗಳಾಗಿರ್ತಕ್ಕಂಥ ನಮ್ಮ ಬಾಗಲಕೋಟೆ ಜಿಲ್ಲೆಯ ಯುವ ಮೋರ್ಚಾ BJP ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಸೌದಿಯವರು, ವಿದ್ಯಾಧರ್ ಸೌದಿಯವರು ಬಂದಿದ್ದಾರೆ. ಅವ್ರಿಗೆ ಜೋರು ಚಪ್ಪಾಳೆ ತಟ್ಟೋದ್ರ ಮೂಲಕ ನಾವು ಅವರಿಗೆ ಈ ವೇದಿಕೆ ಮೇಲೆ ಸ್ವಾಗತವನ್ನು ಕೋರೋಣ ಅಂತಕ್ಕಂಥ ಮಾತನ್ನು ಹೇಳಿ, ನೋಡಿ ಎಷ್ಟು ಜನ ಅತಿಥಿಗಳು ಬರಾಕ್ತಾರವ ನಿಮ್ಮ ನೋಡಿ. ಈ ಊರ ಹಂಗೈತಿ, ಏನ ಮಾಡಿರಿ ನೀವು ಒಟ್ಟು ಎಲ್ಲರೂ ಇಲ್ಲೇ ಬರಂಗೆ. ಅವ್ರು ಎಂಥ ಒತ್ತಡ ಅದಾರ ಇವತ್ತು. ಅವ್ರ ಬೆಂಗಳೂರಿಗೆ ಹೋಗ್ಬೇಕು, ಅವರು ಹಲವಾರು ಕಾರ್ಯಗಳದಾವ. ಅಂದರೂ ಸಹಿತ ಕಲ್ಲಹಳ್ಳಿ ಗ್ರಾಮ ಅಂತಂದ್ರೆ ಅದು ಒಂದು ಪ್ರೀತಿ ಹಂಚುವಂಥ ಊರು ಅಂತ ತಿಳ್ಕೊಂಡು ಎಲ್ಲರೂ ಸಹಿತ ನಿಮ್ಮ ಊರಿಗೆ ಬರ್ತಾ ಇದ್ದಾರೆ. ಅದಕ್ಕೆ ಲಿಂಗ ಪೂಜೆ ಯಾಕೆ ಮಾಡ್ಬೇಕು ನಾವೆಲ್ಲ? ಲಿಂಗ ನಮ್ಮ ಕೊಳ್ಳಾಗ ಯಾಕೆ ಇರಬೇಕು? ನಾವೆಲ್ಲರ ಮನೆಗೆ ಬಂದು ಪೂಜೆ ಮಾಡಿಕೊಂಡೆ. ನಿಮ್ಮ ಲಿಂಗ ಎಲ್ಲತ್ತಂದ್ರೆ ಯಾರ ಲಿಂಗನೂ ಇಲ್ಲ. ಇಲ್ಲೆಲ್ಲ ಸಮಾಜದವರು ಇದ್ದಾರೆ. ಅವ್ರವ್ರ ಸಮಾಜವನ್ನು, ಆ ದೇವರನ್ನು, ಅವರ ಸಮಾಜದಲ್ಲಿ ಏನು ಪದ್ಧತಿಗಳದಾವ ಅವರೆಲ್ಲ ಪಾಲಿಸ್ತಾ ಇದ್ದಾರೆ. ಆದರೆ ನಮ್ಮ ಧರ್ಮದವರು, ಲಿಂಗಾಯತ ಧರ್ಮದವ್ರು ಏನು ಮಾಡಾಕತ್ತೀರಿ ನೀವು? ಒಬ್ರ ಕೊಳ್ಳಾಗರ ಲಿಂಗ ಅದಾವ, ಬಾಯಿ ತುಂಬ ಹೇಳ್ತೇವೆ. ಯಾರು ಅಂತಂದ್ರೆ ಲಿಂಗಾಯತರು ಅಂತೇಳಿ. ಲಿಂಗಾಯತ ಅಂತ ಯಾರಿಗೆ ಕರೀತಾರೆ ಅಂದ್ರೆ ಯಾರು ಲಿಂಗವನ್ನು ಆಯತವನ್ನಾಗಿ ಹಾಕೊಂಡಿರ್ತಾರಲ್ಲ ಅವ್ರಿಗೆ ಲಿಂಗಾಯತರು ಅಂತ ಕರೀತಾರೆ ಅಂತಕ್ಕಂಥದ್ದು ಅರ್ಥ ಮಾಡ್ಕೋರಿ. ಲಿಂಗ ಯಾಕೆ ಕಟ್ಕೋಬೇಕು, ಯಾಕೆ ಪೂಜೆ ಮಾಡಬೇಕು? ಈ ಭಗವಂತ ಈ ಜಗತ್ತನ್ನು ಸೃಷ್ಟಿ ಮಾಡ್ಯಾನ. ಭಗವಂತ ಅವ ನಮ್ಮ ಕಣ್ಣಿಗೆ ಕಾಣ್ತಾನ? ಕಾಣಂಗಿಲ್ಲ. ಅವ ಹೆಂಗದಾನ, ಭಗವಂತ ಹೆಂಗದಾನ ಗೊತ್ತಿಲ್ಲ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ಅವ ಭಗವಂತ ಹೆಂಗದಾನ ಅಂತಂದ್ರೆ ಜಗದಗಲ, ಮುಗಿಲಗಲ, ಮಿಗೆಯಗಲ, ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ
ಕೂಡಲ ಸಂಗಮ ದೇವ ನೀವೆನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಅಂತ ಅಣ್ಣ ಬಸವಣ್ಣ ಹೇಳ್ತಾನ. ಭಗವಂತ ಎಷ್ಟು ಅಗಲದನಂತಂದ್ರೆ ಈ ಭೂಮಿ ಈ ಜಗತ್ತು ಎಷ್ಟು ಅಗಲ ಐತಿಲ್ಲ ಅದಕ್ಕಿಂತ ದೊಡ್ಡ ಅಗಲದನ. ಅವನ ಪಾದ ಎಲ್ಲದವತ್ತಂದ್ರೆ ಪಾತಾಳ. ಈ ಭೂಮಿ ಎಷ್ಟು ಆಳವಾಗೈತಿಲ್ಲ ಅದಕ್ಕಿಂತ ಆಳವಾಗಿ ಅವನ ಪಾದಗಳದವು. ಅವನ ತಲೆ ಆಕಾಶದತ್ತ, ಅವನ ಮುಕುಟ ತಲೆ ಐತಿ. ಆದ್ರೆ ಭಗವಂತ ಯಾರ ಕೈಯಾಗೂ ಸಿಗೋದಿಲ್ಲ. ಅದಕ್ಕೆ ಆ ಭಗವಂತನ ಸ್ವರೂಪವಾಗಿ ಯಾವುದು ನಮ್ಮ ಕೈ ಒಳಗೈತಿ ಅಂದ್ರೆ ಅದು ನಮ್ಮ ಲಿಂಗ ಅಂತಕ್ಕಂಥ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ನಾವೆಲ್ಲರೂ ಒಂದು ಮನೆಗೆ ಬಾಡಿಗೆಗೆ ಹೋಗಿರ್ತೇವೆ. ಒಂದು ತಿಂಗಳಿದ್ದೇವೆ ಅಂತಂದ್ರೆ ಒಂದು ತಿಂಗಳಾದ್ಗಳನ್ನೇ ಬಾಡಿಗೆ ಕಟ್ಟಬೇಕು. ಕಟ್ತವಿಲ್ಲ, ಕಟ್ಲಿಕ್ಕಂದ್ರೆ ಬಿಡಂಗಿಲ್ಲ ಮಾಲಕ್ಕೆ, ಹೌದಿಲ್ಲ. ಒಂದು ತಿಂಗಳು ಹೋದ್ಮೇಲೆ ನಾವು ಬಾಡಿಗೆ ಕಟ್ಟಬೇಕಾದ್ರೆ ಕರೆಂಟ್ ಬಿಲ್ ಕಟ್ಟತ್ತೇವೆ, ವಾಟರ್ ಬಿಲ್ ಕಟ್ಟತ್ತೇವೆ, ಎಲ್ಲ ಬಿಲ್ ಕಟ್ಟತ್ತೇವೆ. ಆದ್ರೆ ಭಗವಂತ ಇಟ್ಟು ಚಂದ ಈ ಮನೆಯನ್ನು ನಮಗೆ ಸೃಷ್ಟಿ ಮಾಡಿ ಕೊಟ್ಟಾನಲ್ಲ, ಇದ್ರ ಮಾಲೀಕ ಆ ಭಗವಂತದನ. ನಾವು ಆ ಭಗವಂತನಿಗೆ ಬಾಡಿಗೆ ಕಟ್ಟಬೇಕಲ್ಲ. ಹೆಂಗೆ ಕಟ್ಟಬೇಕು? ಹೆಂಗೆ ಕಟ್ಟೋದು? ಭಗವಂತನಾಗ ಬಾಡಿಗೆ ಕಟ್ಟೋದು ಹೆಂಗತ್ತಂದ್ರೆ, ಯಾರು ಒಂದು ತುತ್ತ ಅನ್ನ ಇಲ್ಲಾರ್ದಂಗೆ ಯಾರು ಹಸದು ಕುಂತಿರ್ತಾರಲ್ಲ ಅವ್ರಿಗೊಂದು ತುತ್ತ ಅನ್ನ ನೀಡ್ರಿ, ಅದ ಭಗವಂತಗೆ ಬಾಡಿಗೆ ಕಡ್ದಂಗೆ. ಇನ್ನೊಂದು ನಮ್ಮ ಅಣ್ಣವ್ರು ಬಂದಾರ, ಕೊಣ್ಣವ್ರು ಸಿದ್ದು ಅಣ್ಣವ್ರು. ಅವ್ರ ಬಗ್ಗೆ ಇನ್ನೊಂದು ಭಾಳ ಅಭಿಮಾನ ಅನಿಸೋದೇನತ್ತಂದ್ರೆ, ನಾ ಎಲ್ಲರ ಜನರ ಬಾಯಿಂದ ಕೇಳೋದೇನತ್ತಂದ್ರೆ, ಯಾರ ಈ ಭಾಗದೊಳಗೆ ಯಾರ ಸತ್ರತ್ತಂದ್ರೆ ಅವ್ರ ಮನೆಗೆ ಮರುದಿವ್ಸನ ಹೋಟೆಲ್ದಿಂದ ಡೈರೆಕ್ಟ್ ಇಡ್ಲಿ ಕಲಿಸುವಂಥ ವ್ಯವಸ್ಥೆಯನ್ನು ಅವ್ರು ಮಾಡ್ತಾರೆ ಎಲ್ಲರ ಮನೆಗೆ. ಅವ್ರಿಗೆ ಹಿಂಗೆ ಲಿಸ್ಟ್ ಹಿಂಗೆ ತೀರ್ಕೊಂಡಾರ ಆ ಮನ್ಯಾಗ ಗೊತ್ತಾಗ್ಬಿಡ್ತಂದ್ರೆ ಮರುದಿವ್ಸ ಸ್ವತಃ ಅವರ ಹೋಗಿಲ್ಲ ಅಂದ್ರೆ ಅವ್ರ ಕಾರ್ಯಕರ್ತರು ಹೋಗಿ ಇಡ್ಲಿ ಅವ್ರ ಬಾಯನ್ನು ಒಂದು ಸ್ವಲ್ಪ ವಿಷ ಆಗಿರ್ತದ. ತತ್ ನೀವೆಲ್ಲ ಅಳತಿರ್ತೀರಿ ನೋಡು. ಅಳ್ಳೋದಂದ್ರೆ ಹೋಳಿಗೆ ಊಟ ಮಾಡ್ದಂಗೆ ನಿಮಗೆ, ಅಡುಗೆ ಮಾಡಂಗಿಲ್ಲ, ಏನಿಲ್ಲ. ಅಳದ ಹೆಂಗೆ ಅಳತಿರ್ತಾರಂದ್ರೆ ಒಂದು ಕಡೆ ಹೋದ್ರಂದು ಅಳ್ಳಾಕತ್ತಿದ್ರು. ಆ ಅಳ್ಳೋದು ನೋಡ್ಬೇಕು. ಅಲ್ಲಿ ಹೊರಗೊಬ್ಬರು ಬಾರ್ಸಕತ್ತಿರ್ತಾರೆ. ಅವ್ರು ಯಾರ ಊರಾನವ್ರು ಬರಕತ್ತರು ಅಲ್ಲಿ ಬಾರ್ಸಕತ್ತಾರ, ಇವ್ರಿಗೆ ಅಳ್ಳೋರಿಗೆ ಸಿಗ್ನಲ್ ಕೊಟ್ಟಂಗದು. ಅವಾಗ ಮತ್ತೆ ಅಳ್ಳೋರು ಸ್ಟಾರ್ಟ್ ಮಾಡೋದು. ಈಗ ಸಿಟ್ಯಾಗೆಲ್ಲ ಹೆಂಗೆ ನಡೆದವತ್ತಂದ್ರೆ, ಬೆಂಗಳೂರು ಅಂತ ಸಿಟ್ಯಾಗ ಪಗಾರ ಕೊಟ್ಟು ಅಳ್ಳೋರನ್ನ ಕರ್ಸಾಕತ್ತಾರ್ರಿ. ಅಲ್ಲಿ ಯಾರೂ ಅಳ್ಳೋರಿಲ್ಲ. ಏನು 100 ರೂಪಾಯಿ 500 ರೂಪಾಯಿ ಕೊಟ್ರಂದ್ರೆ ಒಂದು ತಾಸಿಗೆ ಮಾತಾಡ್ಕೊಂಡು ಬರ್ತಾರೆ. ಒಂದು ತಾಸು ಆದಮೇಲೆ ಮತ್ತೆ ಜಾಸ್ತಿ ಹೇಳ್ಬೇಕಂದ್ರೆ ಇನ್ನೊಂದು ಎಕ್ಸ್ಟ್ರಾ ರೊಕ್ಕ ಕೊಡ್ಬೇಕು ಅವ್ರಿಗೆ. ಆದ್ರೆ ನೀವು ಅಳತಿರ್ತೀರಿ. ಹೆಂಗೆ ಅಳತಿರ್ತಾರೆ ಅಂತ, ಊರು ಸೌಕಾರ ಬಂದಂತ ಅಲ್ಲಿ ಸತ್ತಲ್ಲಿ ನೋಡು, ಊರು ಸೌಕಾರ ಬಂದ ನೋಡು. ಅವ ಇದ್ದಾಗ ಬರೀ ಸೌಕಾರಾಗ ಮ್ಯಾಗ ಬಾ ಅಂತಿದ್ ನೋಡು. ಈಗ ಸೌಕಾರ ಬಂದ ನೋಡು, ಮ್ಯಾಗ ಕರ್ಕೋ, ಹಿಂಗೆ ಅಳತಿರ್ತಾವ ಅವನ್ನ. ಅದಕ್ಕೆ ಯಾರು ಈ ಜಗತ್ತಿನೊಳಗೆ ಯಾರು ದೊಡ್ಡವ್ರು ಅನಿಸ್ಕೋತಾರ, ಯಾರು ಆ ಭಗವಂತನಾಗ ಬಾಡಿಗೆ ಕಟ್ಟದಂಗತ್ತಂದ್ರೆ, ಯಾರು ಹಸದು ಕುಂತಿರ್ತಾರ ಅವ್ರಿಗೊಂದು ತುತ್ತ ಅನ್ನ ನೀಡೋದು, ಯಾರು ನೀರಡಿಸಿ ಕುಂತಿರ್ತಾರಲ್ಲ ಅವರಿಗೆ ನೀರು ಹಾಕೋದು, ಯಾರು ನನಗೆ ಯಾರು ಇಲ್ಲಂತ ಅಳ್ಕೋತ ಕುಂತಿರ್ತಾರಲ್ಲ ದುಃಖದೊಳಗೆ ಅವ್ರ ಹತ್ರ ಹೋಗಿ ನಿನ್ನ ಜೊತೆ ಯಾರು ಇರ್ಲಿಕ್ಕೇನಾತು, ನಿನ್ನ ಕಷ್ಟಕ್ಕೆ ನಾ ಎಗಲು ಕೊಟ್ಟು ನಿಂದಿರ್ತೀನಿ ಅಂತ ತಿಳ್ಕೊಂಡು ಅವ್ರ ಕಣ್ಣೀರನ್ನು ಯಾರು ಒರೆಸ್ತಾರಲ್ಲ ಅವ್ರ ಭಗವಂತನಿಗೆ ಬಾಡಿಗೆ ಕಟ್ಟದಂಗೆ ಅಂತಕ್ಕಂಥ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಹಿಂಗೆ ಬಾಡಿಗೆ ಕಟ್ಟೋದು. ಮತ್ತು ಬರೀ 24 ತಾಸು ದೇವ್ರ ಪೂಜೆ ಮಾಡಿದ್ರು, ಬರೀ ದೇವ್ರ ಪೂಜೆ ಮಾಡ್ರಿ. ಆದರೆ ಹಿಂಗೋ ಇನ್ನೊಬ್ಬರಿಗೆ ಸಹಾಯ ಮಾಡೋದೇನೈತಲ್ಲ ಅದು ನಿಜವಾದ ದೇವರ ಪೂಜೆ. ಸಮಾಜ ಸೇವೆಯೇ ದೇವರ ಪೂಜೆ, ಜನಸೇವೆಯೇ ಜನಾರ್ದನ ಸೇವೆ. ಅಲ್ಲೆಷ್ಟು ಚಂದ ವಿಧಾನಸೌಧದ ಮುಂದೆ ಹಾಕಿರ್ತಾರೆ, ಜನಸೇವೆಯೇ ಜನಾರ್ದನ ಸೇವೆ ಅಂತಂದು. ಸರ್ಕಾರ ಕೆಲಸ ದೇವರ ಕೆಲಸ. ಅದಕ್ಕೆ ಯಾರು ಕಷ್ಟದೊಳಗಿರ್ತಾರ ಅವರಿಗೆ ಸಹಾಯ ಮಾಡುವಂಥ ಗುಣ ಅದು ನಮ್ಮಲ್ಲಿ ಯಾವಾಗ ಬರ್ತದಲ್ಲ ಅವಾಗ ಆ ಭಗವಂತ ಮೆಚ್ತಾನ ಅಂತಕ್ಕಂಥದ್ದು ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕು. ಈಗೆಲ್ಲ ಹೋಗಿಬಿಟ್ಟದು. ಏನು ಪ್ರೀತಿ ಇಲ್ಲ, ವಿಶ್ವಾಸ ಇಲ್ಲ, ನಂಬಿಕಿಲ್ಲ, ಏನೂ ಇಲ್ಲ. ಬರೀ ಕಪಟ, ಮೋಸ, ವಂಚನೆ,
ನಡೆದ್ಬಿಟ್ಟ ಇವತ್ತಿನ ದಿನಮಾನದೊಳಗೆ. ಅದಕ್ಕೆ ಪ್ರಾಮಾಣಿಕತೆಯಿಂದ ಬದುಕಬೇಕಾಗ್ಯದ ನಾವೆಲ್ಲರೂ ಸಹಿತ. ಹೆಂಗಾಗ್ಬಿಟ್ಟದಂದ್ರೆ ನಾವು ಎಲ್ಲರ ತಪ್ಪು ಕೆಲಸ ಮಾಡಕತ್ತಿದ್ದೆ, ಎಲ್ಲರ ಸಿ ಕ್ಯಾಮ್ರಾ ಇತ್ತಂದ್ರೆ ಯಾರೂ ತಪ್ಪು ಕೆಲಸ ಮಾಡೋದಿಲ್ಲ. ನಾವು ಅರ್ಥ ಮಾಡ್ಕೊರಿ, ಸಿ ಕ್ಯಾಮ್ರಾ ಇದ್ದಲ್ಲಿ ಅಟ್ಟ ತಪ್ಪು ಮಾಡಿದ್ರೆ ಆ ಸಿ ಕ್ಯಾಮ್ರಾ ಅಟ್ಟ ನಮ್ಮ ಸೆರೆ ಹಿಡಿತದ. ನಾವು ಸಿ ಕ್ಯಾಮ್ರಾ ಗೊತ್ತಾಗ್ಲಾರ್ದಂಗೆ ಅಲ್ಲಿ ಇಲ್ಲಿ ತುಡುಗು ಮಾಡೋದು, ಅಲ್ಲಿ ಇಲ್ಲಿ ಏನರ 2 ನಂಬರ್ ಕೆಲಸ ಮಾಡಿದೇವತ್ತಂದ್ರೆ ಆ ಭಗವಂತನ ಕ್ಯಾಮ್ರಾ ಯಾವಾಗಲೂ ನಮ್ಮನ್ನ ಸೆರೆ ಹಿಡಿತಾ ಇರ್ತದೆ ಅಂತಕ್ಕಂಥದ್ದು ಅರ್ಥ ಮಾಡ್ಕೊ. ಎಲ್ಲಿ 4 ಗೋಡೆಗಳ ಮಧ್ಯೆ ಇದ್ದು ತಪ್ಪು ಮಾಡಿದ್ರು ಹೊರಗೆ ನೋಡ್ತಿರ್ತ. ಹೊರಗಟ್ಟ ಚಂದ ಕಾಣೋದು ನೋಡಂಗಿಲ್ಲ ಭಗವಂತ, ಹೊರಗಿಂದ ನೋಡಂಗಿಲ್ಲ. ಒಳಗೆ ಸ್ವಚ್ಛ ಒಳಗೆ ನೋಡ್ತಾನ ಭಗವಂತ. ಇವ ಒಳಗೆ ಶುದ್ಧ ಅದಾನೋ ಇಲ್ಲೋ, ಇವ ಒಳಗೆ ಕರೆಕ್ಟ್ ಅದಾನೋ ಇಲ್ಲೋ, ಒಳಗಿಂದ ನೋಡಿ ಭಕ್ತಿ ನೋಡಿ ಆ ಭಗವಂತ ನಮಗೆಲ್ಲ ಆಶೀರ್ವಾದ ಮಾಡ್ತಾನೆ ಹೊರ್ತು ಹೊರಗಿನ ಆಡಂಬರದ ಭಕ್ತಿ ನೋಡಿ ಆ ಭಗವಂತ ನಮಗೆಲ್ಲಂದು ಆಶೀರ್ವಾದ ಮಾಡೋದಿಲ್ಲ. ಹೊರಗೆ ಇಸ್ತ್ರಿ ಬಟ್ಟೆ ಹಾಕೊಂಡು, ಹೊರಗೆ ಚಂದ ಬಂಗಾರ ಹಾಕ್ಕೊಂಡು, ಹೊರಗೆ 3 ಪಟ್ಟು ವಿಭೂತಿ ಹಚ್ಕೊಂಡು, ಹೊರಗೆ ಶಿವ 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 ಅನ್ನೋದು, ಒಳಗೆ ನೋಡಿದ್ರೆ ಬರೀ ಹೇಸಿಗೆನ ತುಂಬ್ಕೊಳ್ಳೋದು. ಅಂಥ ಜನ ಎಷ್ಟು ಜನ ಇವತ್ತಿನ ದಿವಸ ಬದುಕಾಕತ್ತಿಲ್ಲ. ಅದಕ್ಕೆ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು, ಒಳಗಿನಿಂದ ಸ್ವಚ್ಛ ಇರಬೇಕು.